ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥದ್ದು ಅವಲಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ. ಅವಲಕ್ಕಿ ರೊಟ್ಟಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ 1 ಕಪ್ ಅವಲಕ್ಕಿ ತೊಗೊಂಡಿನಿ ರೀ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಈಗ ನಾನು ಪೇಪರ್ ಅವಲಕ್ಕಿ ತೊಗೊಂಡೇನಿ ರೀ. ನೀವು ಯಾವ ಅವಲಕ್ಕಿ ಆದರೂ ತೊಗೋಬೋದು. ಪೇಪರ್ ಅವಲಕ್ಕಿ ತೊಗೊಂಡ್ರೆ ಮಸ್ತಾಗಿರ್ತೈತಿ. ಹಾಗಾಗಿ ನಾನು ಪೇಪರ್ ಅವಲಕ್ಕಿ ತೊಗೊಂಡೇನಿ ರೀ. ಈಗ ಇದಕ್ಕೆ ನೀರು ಹಾಕಿ ತೊಳೀನಿ ರೀ. ಇದು ಒಂದು ಸತಿ ತೊಳೆದ್ರೆ ಮೆತ್ತಗಾಗಿಬಿಡ್ತಾವೆ. ಯಾಕಂದ್ರೆ ತಳ್ಳಗಿರ್ತಾವಲ್ಲ ಪೇಪರ್ ಅವಲಕ್ಕಿ, ಬೇಗ ಮೆತ್ತಗಾಗಿಬಿಡ್ತಾವೆ. ಒಂದು ಸತಿ ನೀರು ಹಾಕಿ ತೊಳೆದ್ಬಿಟ್ರೆ ಸಾಕ್ರಿ. ಇವೇ ನೆನೆಸಿಡೋದೇನು ಬೇಕಾಗಿಲ್ಲ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾ ಇದು ಅವಲಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾ ಈಗ ಇದಕ್ಕೆ ನೀರು ಹಾಕ್ಕೋತೀನಿ ನೋಡಿರಿ. 1 ಗ್ಲಾಸ್ ನೀರು ಹಾಕಿ ಅವಲಕ್ಕಿ ತೊಳಿತೀನಿ ರೀ. ಇವು ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕ್ರಿ. ಇವು 1-2 ಸಲ ಚಲೋ ಹೊತ್ತಿನ ತೊಳೆದು ತಕ್ಕೊಳ್ಳೋಣ ರೀ. ನಾನು ಅವಲಕ್ಕಿ ನೀರು ಹಾಕಿ ತೊಳೆದು ನೀರೆಲ್ಲ ಬಸ್ಕೊಂಡು ತೊಗೊಂಬಂದಿನಿ ರೀ. ಇವು ಬೇಗ ನೆನೆದು ಬಿಡ್ತಾವೆ, ನೀರೆಲ್ಲ ಬಸಿಬೇಕಾಗ್ತೈತೆ ರೀ. ಈಗ ಒಂದು ಪರಾತಿಗೆ ಹಾಕೋತೀನಿ ನೋಡ್ರಿ. ನಾ ನೀವು ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ಸ್ವಲ್ಪ ನೆನೆಸಿಡಬೇಕಾಗುತ್ತೆ. ಪೇಪರ್ ಅವಲಕ್ಕಿ ತೊಗೊಂಡು ನೆನೆಸೋದೇ ಬೇಕಾಗಿಲ್ಲ. ನೀರು ಹಾಕಿದ ತಕ್ಷಣ ತಗೊಂಡ್ಬಿಡ್ಬೋದು ರೀ. ಫುಲ್ ಮೆತ್ತಗಾಗಿಬಿಡ್ತೈತೆ ರೀ. ಇದು ಕೈಲಿ ಚಲೋ ಹೊತ್ತಿನಾಗೆ ನಾದ್ಕೋಬೇಕು ರೀ. ಈ ರೀತಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀವಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಎಳ್ಳ, ಸ್ವಲ್ಪ ಅಜ್ವೇನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿನಿ, ಅದೆಲ್ಲ ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಬೆಳಗಿನ ನಾಷ್ಟಕ್ಕೆ ಏನಪ್ಪ ಮಾಡೋದು ಅಂದಾಗ 1 ಕಪ್ ಅವಲಕ್ಕಿ 1 ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಮಕ್ಳಿಗೆ ಲಂಚ್ ಬಾಕ್ಸಿಗೆ ದಿನ ಒಂದೇ ಥರ ಮಾಡಿಕೊಟ್ರೆ ಬೋರ್ ಆಗುತ್ತೆ ರೀ. ಅವ್ರಿಗೆ ದಿನ ಒಂದೊಂದು ಥರ ವೆರೈಟಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ಇದೆಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಆಗೈತೆ ರೀ. ಈಗ ನಾನೊಂದು 2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿಟ್ಕೊಂಡು ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಇದನ್ನು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಉಳ್ಳಾಗಡ್ಡಿ ಅಷ್ಟೇ ಅಂತೇನಲ್ರಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡೀನಿ ರೀ. ಈಗ ನೋಡಿರಿ ಇಷ್ಟು ಮೆತ್ತಗೈತಿದು. ಈಗ ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ನಾವು ಅವಲಕ್ಕಿ ಎಷ್ಟು ತೊಗೊಂಡಿರ್ತಿರಲ್ಲ ಅಷ್ಟು ಅಕ್ಕಿ ಹಿಟ್ಟು ತೊಗೋಬೇಕಾಗ್ತೈತೆ ರೀ. ಇದು ನೋಡ್ಕೊಂಡು ಹಾಕ್ಕೊಂಡಿದ್ದು ಗಟ್ಟಿ ಆಗೋತಕ್ಕ ಹಾಕ್ಕೋಬೇಕಾಗ್ತೈತಿ. ನಾವು 1 ಕಪ್ ತೊಗೊಂಡಿನಿ. ಇದು ನೋಡ್ಕೊಂಡು ಹಾಕ್ಕೋತೀನಿ. ಒಮ್ಮೆ ಎಲ್ಲ ಹಾಕ್ಕೊಳ್ಳಲ್ಲ, ಎಷ್ಟು ಹಿಡಿತೈತೆ ನೋಡಿ ಅಷ್ಟು ಹಾಕ್ಕೋತೀನಿ ರೀ. ನಾವು 1 ಕಪ್ ಪೂರ್ತಿ ಹಾಕ್ಕೊಂಡಿನಿ ನೋಡಿರಿ. ಇದು ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೋತೀನಿ. ಈ ಉಳ್ಳಾಗಡ್ಡ್ಯಾಗ ಅವಲಕ್ಕಿಗೆಲ್ಲ ನೀರು ಇರ್ತೈತಿಲ್ಲ, ಹಾಗಾಗಿ ಮೊದಲು ನೀವೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊರಿ. ಇನ್ನು ನೀರು ಕಮ್ಮಿ ಬಿದ್ದರೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಹಾಕ್ಕೊರಿ. ಅಕ್ಕಿ ಹಿಟ್ಟಿಂದ ಮಾಡೋದು ಎಲ್ಲ ರೆಸಿಪಿ ಮಸ್ತಾಗಿ ಬರ್ತಾವ್ರಿ. ನೀವೇನಾರು ಬೇರೆ ಯಾವ ಅಕ್ಕಿ ಹಿಟ್ಟಿಂದ ಮಾಡ್ತಿದ್ರಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾ ಅದನ್ನ ಮಾಡಿ ತೋರಿಸ್ತೀನಿ ರೀ. ನೀವು ಇದಕ್ಕೆ ಕ್ಯಾರೆಟು, ಸೌತೆಕಾಯಿ, ಬೇರೆ ಯಾವುದಾದ್ರೂ ತರಕಾರಿ ಹಾಕ್ಕೋಬೋದು ರೀ. ನಾನು ಸಿಂಪಲ್ ಆಗಿರಲಿ, ಬೇಗ ಮಾಡ್ಕೊಂಡ್ರೆ ಆಯ್ತತೆ ಮಾಡಾಕತ್ತೀನಿ ನೋಡಿರಿ. ನೋಡಿರಿ ಹದ ಇರಬೇಕಿದು ಹಿಟ್ಟು. ತೀರಾ ಅಷ್ಟು ಗಟ್ಟಿನಿಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ನಾನು ನೀರೇನು ಹಾಕಿಲ್ಲ ರೀ. ಅವಲಕ್ಕಿ ಮತ್ತು ಉಳ್ಳಾಗಡ್ಡಿಯಾಗ ಏನಿತ್ತಲ್ಲ ಆ ನೀರಿನ ಅಂಶಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ನಿಮ್ಗೆ ನೀರು ಬೇಕಂದ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನಾದ್ಕೋಬೋದು ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಶೇಂಗದ ಕಾಳು ಪುಟಾಣಿ ತೊಗೊಂಡಿನಿ. ಶೇಂಗದ ಕಾಳು ಹಾಕೊಂಡು ಹುರ್ಕೋತೀನಿ ನೋಡಿರಿ. ಸ್ವಲ್ಪ ಪುಟಾಣಿ ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಬಿಸಿ ಮಾಡ್ಬೇಕ್ರಿ. ನೀವು ಬೇರೆ ಯಾವ ಚಟ್ನಿ ಆದರೂ ಮಾಡ್ಕೋಬೋದು. ನಾ ಈಗ ಶೇಂಗದ ಕಾಳಿಂದ ಮಾಡಾಕತ್ತೀನಿ. ನೀವು ಪುಟಾಣಿ ಚಟ್ನಿ ಮಾಡ್ಕೋಬೋದು, ಶೇಂಗಾ ಚಟ್ನಿ ಮಾಡ್ಕೋಬೋದು, ಕಾಯಿ ಚಟ್ನಿ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ನಾ ಈಗ ಇದೆರಡು ಮಿಕ್ಸ್ ಮಾಡಿ ಮಾಡಾಕತ್ತೀನಿ. ನೀವು ಸ್ವಲ್ಪ ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತೈತಿ. ಈಗ ನಾ ಶೇಂಗದ ಕಾಳು ಪುಟಾಣಿ ಹಾಕಿ ಹುರ್ಕೊಂಡು ನೋಡಿರಿ, ಹುರಿದಾವು ನಾ ತಕ್ಕೋತೀನಿ ನೋಡಿರಿ. ಈಗ ಇದೇ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೋತೀನಿ. ನೀವು ಹಾಗೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಸ್ವಲ್ಪ ಹುರಿದು ಹಾಕ್ಕೊಂಡ್ರೆ ಖಾರ ಕಮ್ಮಿ ಆಗುತ್ತಂತೆ ನಾ ಹುರಿದು ಹಾಕ್ಕೊಳಕತ್ತೀನಿ ನೋಡಿರಿ. ನಾನು 4 ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಇದು ಪಾತ್ರೆ ಬಿಸಿ ಇರ್ತೈತಲ್ಲ, ಬೇಗನೆ ಹುರಿದು ಬಿಡ್ತಾವ್ರಿ ಮೆಣಸಿನ್ಕಾಯಿ. ನೀವು ಅದ್ರಾಗೆ ಹಾಕೊಂಡು ಹುರ್ಕೋಬೋದು. ಇದು ಶೇಂಗಾದ ಕಾಳದಾಗೆ ಇದು ಸಿಡಿ ಸಾಧ್ಯತೆ ಇರ್ತೈತೆ ಮೆಣಸಿನ್ಕಾಯಿ ಅಂತೇಳಿ ನಾನು ಸಪ್ರೇಟಾಗಿ ಹುರಿಯಾಕತ್ತೀನಿ ನೋಡಿರಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರಿದಾವ ನೋಡಿರಿ, ಬೆಳ್ಳಗಾಗ್ಯಾವು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿರಿ. ನೀವು ಕರಿಬೇವು ಹಾಗೆ ಹಸಿದಾದ್ರೂ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಹುರಿದಾದ್ರೂ ಹಾಕ್ಕೋಬೋದು ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಜೀರಿಗೆನೂ ಅಷ್ಟೇ ರೀ, ನೀವು ಹಸಿದಾದ್ರೂ ಹಾಕ್ಕೋಬೋದು, ಈ ರೀತಿ ಹುರಿದಾದ್ರೂ ಹಾಕ್ಕೋಬೋದು. ಈಗ ನಾ ಶೇಂಗಾದ ಕಾಳು ಪುಟಾಣಿಯನ್ನು ಹುರಿದಿಟ್ಟಿದ್ನಲ್ರಿ, ಅವನು ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ.
ಎಲ್ಲ ಚಲೋ ಹೊತ್ನಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ರೀ. ಈಗ ನಾ ಹುರ್ಕೊಂಡಿದ್ದೆಲ್ಲ ತಣ್ಣಗಾಗ್ಯಾವ್ರಿ. ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊತೀನಿ ನೋಡ್ರಿ. ನೀವು ಇದ್ರ ಜೊತೆಗೆ ಕೊಬ್ಬರಿನೂ ಮಿಕ್ಸ್ ಮಾಡ್ಬೋದು. ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಯಾವುದಾದ್ರು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡ್ರಿ. ಮೊದ್ಲೊಂದು ಸ್ವಲ್ಪ ರುಬ್ಕೋತೀನಿ ರೀ, ಆಮೇಲೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೋತೀನಿ ರೀ. ಸ್ವಲ್ಪ ನೀರು ಹಾಕ್ಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಳಗ ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು ರೀ. ನಾನು ಈ ಹದದಲ್ಲಿ ಮಾಡೀನಿ. ನಿಮ್ಗೆ ಇನ್ನೂ ತಳಗ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಡ್ರಿ, ಇಲ್ಲ ಗಟ್ಟಿ ಬೇಕಂದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಡ್ರಿ. ಈಗ ನಾನು ಹಿಟ್ಟನಾದ ಇಟ್ಟಿನ್ರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಮ್ರಿ. ಯಾಕಂದ್ರೆ ನಾವು ಅವಲಕ್ಕಿ ಹಾಕಿರ್ತೀವಲ್ರಿ, ಅವಲಕ್ಕಿ ಜಿಗಿಟ್ಟಿರ್ತೈತಿ, ಕೈ ಗಂಟುಕೊಳ್ಳೋ ಸಾಧ್ಯತೆ ಇರ್ತೈತಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಿಟ್ಟು ತೊಗೊಳ್ರಿ. ನಾನು ಈ ಸೈಜಲ್ಲಿ ತೊಗೋತೀನಿ ನೋಡ್ರಿ. ಈಗ ನೀವು ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮ್ಯಾಗಾದ್ರೂ ತಟ್ಕೋಬೋದು. ನಿಮ್ಮ ಹತ್ರ ರೊಟ್ಟಿ ತಟ್ಟು ಸೀಟ್ ಇದ್ರೆ ರೊಟ್ಟಿ ತಟ್ಟು ಸೀಟ್ ಮ್ಯಾಗಾದ್ರೂ ತಟ್ಕೋಬೋದು. ಒಂದು ಬಾಳೆ ಎಲೆಯಲ್ಲಿ ಆದ್ರೂ ತಟ್ಕೋಬೋದು. ನಾ ಈಗ ಬಾಳೆ ಎಲೆ ತೊಗೊಂಡಿನಿ ರೀ. ಈ ಸೈಜಲ್ಲಿ ಬಾಳೆ ಎಲೆ ತೊಗೊಂಡಿನಿ. ಬಾಳೆ ಎಲೆಯಲ್ಲಿ ತಟ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಈ ರೀತಿ ಸ್ವಲ್ಪ ಎಣ್ಣೆ ಸವರಿ ನಾನೇನು ಉಳಿ ತೊಗೊಂಡಿದ್ನೆಲ್ಲ ಅದು ತಟ್ಕೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಉಳಿ ತೊಗೊಂಡಿನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ತೊಗೋಬೋದು ರೀ. ನಿಮ್ಗೆ ಎಷ್ಟು ತಳ್ಳಗೆ ತಟ್ಟಕ್ಕೆ ಸಾಧ್ಯ ಆಗುತ್ತೆ ನೋಡಿಕೊಂಡು ಅಷ್ಟು ತಳ್ಳಗೆ ತಟ್ಕೋಬೋದು ರೀ. ನಾರ್ಮಲಾಗಿ ಎಲ್ಲರೂ ಅಕ್ಕಿ ರೊಟ್ಟಿ ಮಾಡ್ತಿರ್ತಾರೆ ರೀ. ನಾನಿವತ್ತು ಅವಲಕ್ಕಿ ಹಾಕಿ ಮಾಡಿದ್ರೆ ಅದು ಡಿಫ್ರೆಂಟ್ ಆಗಿರ್ತೈತೆ ಅಂತ ಹೇಳಿ ಪೆಪ್ಪರ್ ಅವಲಕ್ಕಿಂದ ಮಾಡಾಕತ್ತೀನಿ ನೋಡ್ರಿ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ನೀವು ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕ್ಕೋಬೋದು ರೀ. ಹೆಚ್ಚು ಹಾಕಿದ್ರೆ ಮಕ್ಕಳು ಬಾಯಿ ಸಿಗ್ತೈತಿ, ಖಾರ ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ನೋಡ್ರಿ. ನಾನು ಈ ಸೈಜಲ್ಲಿ ತಟ್ಕೊಂಡಿನಿ. ನಿಮ್ಗಿನ್ನೂ ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ನೀವು ತಟ್ಕೋಬೋದು ರೀ. ಇದೇ ರೀತಿ ಮಿಕ್ಕಿದೆಲ್ಲ ಮಾಡ್ಕೋತೀನಿ. ಈಗ ಹಂಚ್ಕಾಯಿ ಹಾಕಿರ್ತೀನಿ. ಹಂಚ್ಕಾಯಿಸಿ ಹಂಚಿನ ಮ್ಯಾಗ ಹಾಕಿ ಬೇಯಿಸ್ಕೋಬೇಕಾಗ್ತದೆ ರೀ. ಈಗ ಹಂಚು ಕಾಯ್ದೈತ್ರಿ. ನಾ ತಟ್ಟಿರುವಂಥ ರೊಟ್ಟಿ ಹಾಕ್ಕೋತೀನಿ ನೋಡ್ರಿ. ನೀವು ಬಾಳೆ ಎಲೆಯಿಂದ ತೆಗೆದಾದ್ರೂ ಹಾಕ್ಕೋಬೋದು. ನಾನು ಹಿಂಗೆ ಎಲೆ ಸಮೇತ ಹಾಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಿಟ್ಕೊಂಡ್ಬಂತು. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕ್ರಿ. ನೀವು ಮ್ಯಾಲೆ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು, ಬ್ಯಾಡಂದ್ರೆ ಹಾಗೇನೂ ಬೇಯಿಸ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡ್ರಿ. ತಿರುಗಿಸಿ ಹಾಕಿ ಎರಡು ಸೈಡು ಚಲೋ ಹೊತ್ತಿಗೆ ಬೇಯಿಸ್ಕೋಬೇಕ್ರಿ. ಅದು ನೋಡ್ರಿ ಎಷ್ಟು ಮಸ್ತಾಗೆ ಬಂದೈತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ತಿರುಗಿಸಿ ಹಾಕಿ ಎರಡು ಸೈಡು ಚಲೋ ಹೊತ್ತಿಗೆ ಬೇಯಿಸ್ಕೊಂಡ್ರೆ ಇದು ಅವಲಕ್ಕಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ನೀವು ಇದ್ರ ಕಾಂಬಿನೇಷನ್ಗೆ ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು, ಶೇಂಗಾ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲ ನೀವು ಬೇರೆ ಬೇರೆ ವೆರೈಟಿ ಚಟ್ನಿಗಳು ಮಾಡ್ಕೋಬೋದು ರೀ. ಬೇಡಪ್ಪ ಅಂದ್ರೆ ಹಾಗೇನೂ ತಿನ್ಬೋದು ರೀ. ಇದ್ರಾಗ ನಾವೆಲ್ಲ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿರ್ತೀವಲ್ಲ, ನೀವು ಹಾಗೇನೂ ತಿನ್ಬೋದು ರೀ. ಈಗ ನೋಡ್ರಿ ಇದು ಎರಡು ಸೈಡು ಚಲೋ ಹೊತ್ತಿಗೆ ಬೆಂದೈತಿ. ನಾ ತಕ್ಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೀವು ನಿಮ್ಮ ಮನ್ಯಾಗ ಈ ರೀತಿ ಅವಲಕ್ಕಿ ರೊಟ್ಟಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ನಾ ಮಾಡ್ಕೊಂಡಿರೋ ರೊಟ್ಟಿ ಸರ್ವ್ ಮಾಡ್ತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಎಷ್ಟು ತಳ್ಳಗಾಗಿ ಬಂದಾವು. ನಿಮ್ಗೆ ಎಷ್ಟು ತಳ್ಳಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಅಷ್ಟು ತಳ್ಳಗೆ ನೀವು ಮಾಡ್ಕೋಬೋದು ರೀ. ನಾನೊಂದು 4-5 ಮಾಡ್ಕೊಂಡಿನಿ ರೀ. ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ. ಶೇಂಗಾ ಚಟ್ನಿ ಮಾಡ್ಕೊಂಡಿದ್ನಲ್ರಿ, ಶೇಂಗಾ ಚಟ್ನಿ ಸರ್ವ್ ಮಾಡ್ತೀನಿ ನೋಡ್ರಿ. ನೀವು ಹಾಗೇನೂ ತಿನ್ಬೋದು. ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು, ಶೇಂಗಾ ಚಟ್ನಿ ಆದರೂ ಮಾಡ್ಕೋಬೋದು. ನಾನು ಶೇಂಗಾ ಚಟ್ನಿ ಈಸಿ ಆಗುತ್ತಂತೆ ಶೇಂಗಾ ಚಟ್ನಿ ಮಾಡ್ಕೊಂಡೇನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಅವಲಕ್ಕಿ ರೊಟ್ಟಿ ಮಾಡೋದನ್ನು. ಈ ಅವಲಕ್ಕಿ ರೊಟ್ಟಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.